ಕತ್ತೆ ನನ್ನ ಮಗನೇ ಸರಿಯಾಗಿ ಬುದ್ಧಿ ಇಲ್ವೇನೋ ನಿನಗೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವೇನೋ ಅಂತ ಹೇಳ್ತಾರೆ. ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಸಾಕಷ್ಟು ಜನ ನಾನು ಏನಾದರೂ ಒಳ್ಳೇದು ಮಾಡೋಕೆ ಹೋದ್ರೂ ಕತ್ತೆ ನನ್ನ ಮಗನೇ ನೀನು ಉದ್ಧಾರನೇ ಆಗಲ್ಲ, ನೀನು ಏನು ಲೈಫಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು, ಜೊತೆಗೆ ವಿಡಿಯೋ ಶೇರ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಈ ಥರದ ಅನುಭವಗಳಾಗಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದರೂ ದೊಡ್ಡವರು ನಿಮ್ಮನ್ನು ನೋಡಿದ ತಕ್ಷಣ ಏನಂತಾರೆ ಅಂದರೆ, ಕತ್ತೆ ನನ್ನ ಮಗನೇ ಸರಿಯಾಗಿ ಬುದ್ಧಿ ಇಲ್ವೇನೋ ನಿನಗೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವೇನೋ ಅಂತ ಹೇಳ್ತಾರೆ. ನನಗೂ ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಸಾಕಷ್ಟು ಜನ ನಾನು ಏನಾದರೂ ಒಳ್ಳೇದು ಮಾಡೋಕೆ ಹೋದ್ರೂ ಕತ್ತೆ ನನ್ನ ಮಗನೇ ನೀನು ಉದ್ಧಾರನೇ ಆಗಲ್ಲ, ನೀನು ಏನು ಲೈಫಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ವಿಶೇಷವಾಗಿ ಈ ವಿಡಿಯೋನ ಈ ಥರ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಲೇಬೇಕು. ಸೊ ಒಬ್ಬ ಕತ್ತೆ ನನ್ನ ಮಗನೇ ಅಂತ ಬೈಸ್ಕೊಂತಿದ್ದಂಥ ಒಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಯೋಗೇಶ್ ಈ ಥರ ವಿಡಿಯೋ ಮಾಡ್ತಿದ್ದಾನೆ ಅಂದರೆ ಇದ್ರ ಹಿಂದೆ ಏನೋ ಒಂದು ಉದ್ದೇಶ ಇರುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋ ನೋಡಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಪ್ರತಿಯೊಬ್ಬರು ಹೇಳ್ತಾ ಇದ್ರು ನನ್ನ ಕೈಲಿ ಕತ್ತೆನೂ ನೋಡ್ಕೊಳಕ್ಕಾಗಲ್ಲ ಅಂತ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ, ಕರ್ನಾಟಕರ ಆಶೀರ್ವಾದದಿಂದ ಬನ್ನಿ ಅಣ್ಣ. ಸ್ನೇಹಿತರೆ, ವಿಶೇಷವಾದಂಥ ವಿಡಿಯೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಹೊಸ ಅತಿಥಿ ಆಗಮನ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಒಂದು ಹೊಸ ಅತಿಥಿ ಆಗಮನ ಅಂತ ಹೇಳ್ಬೋದು. ನನ್ನ ಪ್ರೀತಿಯ ಅಣ್ಣ HS ಮಂಜುನಾಥ್ ಅಣ್ಣವರು. ತುಂಬಾನೇ ಸಂತೋಷ ಆಗತ್ತೆ. ಹಾಗೆ ಅವ್ರ ಮಗ ನಿನ್ಗೈತೆ, ಹಾಗೆ ಅವ್ರ ಮಗ ಸಿಪಾಯಿ ಗೌಡ ಅಣ್ಣವರು. ತುಂಬಾ ಸಂತೋಷ ಆಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಕಷ್ಟವನ್ನ ಪ್ರತಿದಿನ ನೋಡ್ತಾ ಇರ್ತಾರೆ. ಅವ್ರ ಕೈಲಾದಷ್ಟು ಸಹಾಯವನ್ನು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಾಡ್ತಾ ಇರ್ತಾರೆ. ಸೊ ವಿಶೇಷವಾಗಿ ಎಲ್ಲರೂ ಹೇಳ್ತಾ ಇದ್ರು ನಿನ್ ಕೈಲಿ ಕತ್ತೆನೂ ಸಾಕಕ್ ಯೋಗ್ಯತೆ ಇಲ್ಲ ನಿನ್ಗೆ ಅಂತ. ಇವತ್ತು ಕತ್ತೆನೂ ಸಾಕಕ್ ಯೋಗ್ಯತೆ ಇಲ್ದಿರೋ ಒಂದ್ ಕೈಗೆ ಕುದುರೆನ ತಂದ್ಕೊಟ್ಟಿದ್ದಾರೆ. ಬಹಳ ಖುಷಿ ಆಗತ್ತೆ. ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಖುಷಿಯಾಗಿರ್ಲಿ, ಯೋಗೇಶ್ ಅವರು ಇದನ್ನ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ನಂಬಿಕೆ ಮೇಲೆ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ ತಂದೆಯವ್ರಿಗೂ ಧನ್ಯವಾದಗಳು, ನಿಮ್ಗೂ ಧನ್ಯವಾದಗಳು. ಹಾಗೆ ಅಣ್ಣ ದಯವಿಟ್ಟು ಬರ್ಬೇಕು. ಬರೀ ಕುದುರೆ ಮಾತ್ರ ಕಳಿಸ್ಕೊಟ್ಟಿಲ್ಲ, ಜೊತೆಗೆ ಒಂದು ಗೋಮಾತೆಯನ್ನು ಕೂಡ ಇಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಒಂದು ಆಶ್ರಮಕ್ಕೆ ಕೊಡ್ಬೇಕು ಅಂತ ಯಾಕೆ ಅನಿಸ್ತು ಅಣ್ಣ? ನೀವು ಮಾಡ್ತಿರೋ ಸೇವೆ ನೋಡಿ ನಂಗೆ ಇಷ್ಟ ಆಯ್ತು. ಮತ್ತೆ ಯಾರು ಈ ಇದ್ರಲ್ಲಿ ಯಾರು ಮಾಡಲ್ಲ. ಮತ್ತೆ ನನ್ನ ಪ್ರೀತಿನ ಸಾಕಿರೋ ಒಂದು ಕುದುರೆನ ಡೊನೇಟ್ ಮಾಡ್ಬೇಕು ಅಂತ ಇಷ್ಟ ಆಯ್ತು. ಇಲ್ಲಿ ನೀವು ಸಾಕ್ತಿರೋ ಬಡ ಮಕ್ಕಳನ್ನ ಮತ್ತೆ ನೋಡಿ ಖುಷಿ ಪಡ್ಲಿ, ಮತ್ತೆ ಸ್ವಲ್ಪ ಅವರ ಅದ್ರ ಜೊತೆ ಆಟ ಆಡಿ ಸ್ಪೆಂಡ್ ಮಾಡ್ಲಿ ಅಂತ ಒಂಥರ ನಂಗೆ ಖುಷಿಯಾಗಿ ಕೊಟ್ಟೆ. ನಮ್ಮ ಅಪ್ಪ ಅಮ್ಮನೂ ಸ್ವಲ್ಪ ಕೊಡು ಅಂತ ಫೋರ್ಸ್ ಮಾಡೋಕ್ಕಿಂತ ನಾನು ಸ್ವಲ್ಪ ಕೊಡಲ್ಲ ಅಂತಿದ್ದೆ. ಆಮೇಲೆ ನನಗೆ ನಮ್ಮ ಅಪ್ಪ ಇಲ್ಲಿ ಕೊಡು, ನಿನಗೆ ಒಳ್ಳೇದಾಗುತ್ತೆ, ಮತ್ತೆ ಅವರು ಸಿಕ್ಕಾಬಿಟ್ಟೆ ದೇವ್ರ ಮಕ್ಕಳು ಅವರು, ಮತ್ತೆ ಆ ಅಣ್ಣನೂ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡ್ತಿದ್ದೆ, ಆ ಅಣ್ಣ ಸಿಕ್ಕಾಬಿಟ್ಟೆ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಕೊಡ್ತೀನಿ ನನಗೆ. ಥ್ಯಾಂಕ್ ಯು ಅಣ್ಣ. ಅದರಲ್ಲೂ ನಿಮ್ಮ ರೈಡಿಂಗ್ ನೋಡ್ಬಿಟ್ಟು ನನಗದು ತಲೆ ತಿರುಗಿ ಬಂದ್ಬಿಟ್ಟೈತೆ ಅಣ್ಣ. ನಿಜವಲ್ಲೂ ನನ್ನ ಕೈಲಿ ಅಷ್ಟೊಂದು ರೈಡ್ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ರೈಡ್ ಮಾಡ್ತೀರಣ್ಣ. ನೀವೇನಾದ್ರು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಇಲ್ಲ ಏನಾದ್ರು ಸುಮ್ಮನೆ ಒಂದು ತಮಾಷೆಗೋಸ್ಕರ ಮಾಡ್ತಾ ಇದ್ದೀರಾ? ಏನಿಲ್ಲ, ಅವಾಗಿಂದ ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಸ್ವಲ್ಪ ರೈಡರ್ಸೇ. ಅವರಿಂದ ನಾನು ಕಲ್ತ್ಕೊಂಡ್ ಬಂದಿರೋದು. ಅವ್ರಿಗೆ ಅಷ್ಟು ನಾನು ರೈಡಿಂಗ್ ಮಾಡಕ್ ಬರಲ್ಲ, ಓಡಿಸ್ತೀನಿ ಅಷ್ಟೇ. ಆದ್ರೂ ಅಣ್ಣ ತುಂಬಾ ಅದ್ಭುತವಾಗಿದೆ. ಇಷ್ಟು ಒಳ್ಳೆ ಗಿಫ್ಟ್ ನಿಜವಾಗ್ಲೂ ನನ್ನ ಜೀವನದಲ್ಲೇ ಇದನ್ನ ಮರೆಯಕ್ ಆಗದೇ ಇರುವಂತ ಗಿಫ್ಟ್. ಸೊ ಇಷ್ಟು ದೊಡ್ಡ ಗಿಫ್ಟ್ ನ ಕೊಡ್ತಾ ಇದೀರಲ್ಲ, ಬಟ್ ನನ್ನ ಮನ್ಸಿಗೆ ತುಂಬಾ ಖುಷಿಯಾಗಿದೆ. ಇಡೀ ಕರ್ನಾಟಕದ ಮನೆ ಮನಸ್ಸು ಕೂಡ ನೀವು ಇವಾಗ ಗೆಲ್ತಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ನಿಮ್ಗೆಲ್ಲೂ ಬೇಜಾರಾಗ್ತಾ ಇಲ್ವಾ? ನೀವು ತುಂಬಾ ಪ್ರೀತಿಯಿಂದ ಸಾಕಿರ್ತೀರಾ ನನಗೆ ಗೊತ್ತು. ಯಾಕಂದ್ರೆ ಒಂದು ಪ್ರಾಣಿನ ಸಾಕೋದು ಅಷ್ಟು ಈಸಿ ಮಾತಂತೂ ಅಲ್ಲ. ಅದನ್ನ ಪೋಷಣೆ ಮಾಡಿ ಅದನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದು ನಮ್ಗೆ ಹೊಂದ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಎಕ್ಸ್ಟ್ರಾ ಕ್ವಾಲಿಟಿನೇ ಬೇಕು. ಅದಕ್ಕೆ ಗಾಡ್ ಗಿಫ್ಟ್ ಇರಬೇಕು, ಅಂದ್ರೆ ದೇವ್ರ ಆಶೀರ್ವಾದ ಇರಬೇಕು ಅಂತ. ಆ ಆಶೀರ್ವಾದ ನಿಮ್ಗಿದೆ ಅಂತ ನಾನು ಅನ್ಕೊಂಡಿದೀನಿ. ಅಷ್ಟು ಒಳ್ಳೆ ಗಿಫ್ಟ್, ಮತ್ತೆ ಅಷ್ಟು ದೊಡ್ಡ ಪ್ರೀತಿಯಿಂದ ಸಾಕಿರುವಂತದ್ದು ಇಲ್ಲಿ ಕೊಡ್ತಾ ಇದ್ರಲ್ಲ, ನಿಮ್ಗೇನು ನನಗೇನು ಬೇಜಾರು ಯಾಕೆ ಗೊತ್ತಾಣ? ಬೇರೆ ಕೈ ಕೊಟ್ಟಿದ್ರೆ ಅದು ನನ್ನ
ಇದು ಒಂಥರ ಇದಾಗಿತ್ತು. ನಿಮ್ ಕೈ ಕೊಡ್ತೀರಾ ನಂಗೆ ಒಂಚೂರು ಬೇಜಾರಾಗ್ತಿಲ್ಲ. ನಿಮ್ಮ ಸೇವೆ ನೋಡ್ಬಿಟ್ಟು ಇನ್ನ ನನಗೆ ಇಷ್ಟ ಆಗುತ್ತೆ. ಅದೊಂದು ನನ್ ಕುದುರೆ ಇನ್ನೂ ಚೆನ್ನಾಗಿರ್ತದೆ, ಇಲ್ಲಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ ಇಷ್ಟ ಆಯ್ತು. ನೀವು ಇಷ್ಟು ಚೆನ್ನಾಗಿ ಸಾಕ್ತೀರಾ, ನೀವು ಕುರಿ ಸಾಕಾಗಲ್ವಾ? ನೋಡಿ ಎಂತ ಮಾತು ಹೇಳಿದ್ರು ಅವರು, ಇಷ್ಟು ಜನರನ್ನ ನೋಡ್ಕೊಳ್ತೀರಾ, ಒಂದ್ ಕುದುರೆ ನೋಡ್ಕೊಳಕ್ಕಾಗಲ್ವಾ ಅಂತ. ನನಗೆ ಹಿಂದೆ ನಾನೇನಾದ್ರು ಮಾಡ್ತೀನಿ ಅಂದಾಗ ಸುಮಾರು ಜನ ಬೈತಾ ಇದ್ರು, ಕತ್ತೆ ನನ್ ಮಗನೇ ನೀನೇನೋ ಮಾಡ್ತೀಯಾ, ಒಂದ್ ಕತ್ತೆನೂ ಸಾಕಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಕತ್ತೆ ಸಾಕಕ್ಕೆ ಯೋಗ್ಯತೆ ಇರ್ಬೇಕು. ಆದ್ರೆ ಒಂದೇ ಒಂದು ಆಸೆ ನನಗೆ, ಕತ್ತೆನೂ ನಾನು ಸಾಕ್ಬೇಕು ಅಂತ. ನನಗೊಂದು ಆಸೆ, ಯಾರಾದ್ರೂ ಕತ್ತೆ ಸಾಕ್ಬೇಕು ಅಂತ ಇಷ್ಟ. ಕತ್ತೆ ಸಾಕಿದ್ರೆ ಅದು ಲಕ್ಷ್ಮಿ ಇದ್ದಂಗೆ, ಅದು ಬಂದ್ರೆ ಲಕ್ಷ್ಮಿ ಅಂತ. ಅದು ಸಾಕಾಗಲ್ಲ ಯಾರು, ಅವ್ರಿಗೆ ಸಾಕಾಗಲ್ಲ ಯಾರ ಕೈಲೂ, ಆ ಲಕ್ಷ್ಮಿ ಅಲ್ವಾ ಅದಕ್ಕೆ. ಹೌದು, ಖಂಡಿತವಾಗ್ಲೂ ಈ ವಿಡಿಯೋ ನೋಡುವಂತವ್ರು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ. ನನಗೆ ನಿಜವಾಗ್ಲೂ ಆಸೆ ಇದೆ, ಕತ್ತೆನ ತಂದ್ಕೊಟ್ರು ನಾನು ಸಾಕ್ತೀನಿ, ಯಾಕಂದ್ರೆ ಕತ್ತೆನೂ ಸಾಕಾಗ್ದಿರೋನು ಅಂತ ಹೇಳೋರೆ. ಸೊ ಖಂಡಿತವಾಗ್ಲೂ ಕತ್ತೆನ ಸಾಕ್ ತೋರಿಸ್ತೀನಿ ನಾನು. ಅದ್ರ ಜೊತೆಗೆ ಇವತ್ತು ಮಂಜುನಾಥ್ ಅಣ್ಣವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ತುಂಬಾ ಸಂತೋಷ ಆಗುತ್ತೆ ನನಗಂತೂ. ಹಾರ್ಟ್ಫುಲಿ ಹೇಳ್ತೀನಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಒಂದೇ ಮಾತಲ್ಲಿ ನೀವು ಇಷ್ಟು ನನಗೆ ಪ್ರೀತಿ ತೋರಿಸಿದ್ದೀರಾ, ಇಷ್ಟು ಗೌರವ ಕೊಟ್ಟಿದ್ದೀರಾ. ನಾವು ಯಾವಾಗಲೂ ಉಸಿರಿರೋವರೆಗೂ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಸಿಗಲಿ, ಭಗವಂತ ಒಳ್ಳೇದು ಮಾಡಲಿ, ನಿಮಗೂ ದೇವ್ರ ಒಳ್ಳೇದು ಮಾಡಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸೇರಿಸಿ ನಿಂತ್ಕೊಳ್ಳಿ, ಕುದುರೆ ಕ್ವಾಲಿಟಿ ನಿಮ್ಗಿದೆ ಅಣ್ಣ. ಬನ್ನಿ ಸರ್, ನೀವು ಬನ್ನಿ, ನೀವು ಬನ್ನಿ ಸರ್. ಹುಷಾರು ಕಾಲು ನೋಡಿ, ಎಷ್ಟು ಜನರಿಗೆ ಇಷ್ಟು ಒಳ್ಳೆ ಮನಸ್ಸಿರುತ್ತೆ. ಗಿಫ್ಟ್ ಏನ್ ಬೇಕಾದ್ರೂ ಕೊಡ್ಬೋದು, ಕಾರು, ಬೆಂಜು, ಆಡಿ, ಜಾಗ್ವಾರ್, ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರೂ ಗಿಫ್ಟ್ ಕೊಡ್ಬೋದು. ಬಟ್ ಈ ತರ ಗಿಫ್ಟ್ ಕೊಡಕ್ಕೆ ಒಳ್ಳೆ ಮನ್ಸಿರೋರಿಗೆ ಮಾತ್ರ ಸಾಧ್ಯ. ಅದು ನಮ್ಮ ಅಣ್ಣವ್ರಿಗಿದೆ, ಬಹಳ ಸಂತೋಷ ಆಗುತ್ತೆ. ಶನಿವಾರ ನಿಜವಾಗ್ಲೂ ನನಗಂತೂ ಈ ಗಿಫ್ಟ್ ಇದೆಯಲ್ಲ, ನನಗೆ ಎಷ್ಟು ಸಾವಿರ ಕೋಟಿ ಕೊಟ್ಟರು, ಎಷ್ಟು ಸಾವಿರ ಕೋಟಿ ನನ್ನ ಹತ್ರ ಬಂದ್ರೂ ಆ ಖುಷಿ ಸಿಗಲ್ಲ. ಅಷ್ಟು ಖುಷಿ ನನಗೆ ಇವತ್ತು ಸಿಗ್ತಾ ಇದೆ. ಮಂಜುನಾಥ್ ಅಣ್ಣವರು ಇಲ್ಲಿಗೆ ಎಲ್ಲರೂ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ. ನೀವು ಪ್ರತಿದಿನ ಎದ್ದು ಈ ತರ ಒಳ್ಳೊಳ್ಳೆ ಪ್ರಾಣಿಗಳ ಮುಖ ನೋಡಿದಾಗ ನಿಮ್ಮಲ್ಲಿರೋ ನೋವು ಬಗೆಹರಿ, ನಿಮಗೆ ಮನಸ್ಸಿಗೆ ಖುಷಿ ಕೊಡಿ ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಉಚಿತವಾಗಿ ಒಂದು ಕುದುರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷ ಆಗುತ್ತೆ. ಹಾಗೆ ಒಂದು ಹಸುನ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸಿದೆ ಭಗವಂತ ಶನೇಶ್ವರ ಸ್ವಾಮಿ ಆಶೀರ್ವದಿಸಿ. ಹಾಗೆ ನಮ್ಮ ಅಣ್ಣವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಿ, ದೇವರು ಒಳ್ಳೇದು ಮಾಡಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದಣ್ಣ ಇವನ್ನೆಲ್ಲ ನೋಡಿ. ನೀವು ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತೀರ, ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಇನ್ನ ನಿಮ್ಗೆ ಇಷ್ಟ, ಇನ್ನ ನಿಮ್ಗೆ ಜಾಸ್ತಿ ಭಯ ಕೊಟ್ಟಿದ್ದೇವ್ರು ಅಣ್ಣ. ನನಗೆ ಒಂದೇ ಒಂದು ಅನುಭವದ ಮಾತು ಹಂಚ್ಕೊಂತೀನಿ ಅಣ್ಣ, ಬೇಜಾರು ಮಾಡ್ಕೊಳ್ಳಿ. ನಾನು ಒಂದು ಜಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಬೆಳೀಲಿ ಅಂತ ನಾನು ತುಂಬಾ ಕಷ್ಟಪಟ್ಟಿದ್ದೆ, ತುಂಬಾ ಹಗಲು ರಾತ್ರಿ ಶ್ರಮ ವಹಿಸಿದ್ದೆ. ಅವರೊಂದಿನ ತುಂಬಾ ಎತ್ತರಕ್ಕೆ ಬೆಳೆದ್ರು. ಬೆಳೆದ ಮೇಲೆ ನಾನು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೆ. ಅವತ್ತೊಂದಿನ ಒಂದು ಮಾತು ಹೇಳಿದ್ರು. ನಾನೇನು ಅನ್ಕೊಂಡಿದ್ದೆ ಅಂದ್ರೆ, ಆ ವ್ಯಕ್ತಿ ಬೆಳೀತಾ ಇರೋದು ನೋಡಿ ನನ್ನನ್ನು ಕೈ ಹಿಡಿದು ನಡೆಸ್ತಾರೆ, ನನ್ನನ್ನು ಮುಂದೊಂದಿನ ಒಂದು ಒಳ್ಳೆ ದಾರಿ ತೋರಿಸ್ತಾರೆ, ಒಂದು ದಡ ಸೇರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆ ವ್ಯಕ್ತಿ ಬೆಳೆದ ಮೇಲೆ ನನ್ನನ್ನು ಮರ್ತ್ಬಿಟ್ಟು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, ಯೋಗಿಯವರೇ, ನೀವೊಂದು ಕೆಲಸ ಮಾಡಿ, ಈ ಕ್ಷೇತ್ರ ತುಂಬಾ ಎತ್ತರಕ್ಕೆ ಬೆಳೆದಿದೆ, ಇವಾಗ ತುಂಬಾ ಜನರಿಗೆ ಗೊತ್ತಾಗಿದೆ, ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ನೀವು ಒಂದು ಕುದುರೆ ತಂದು ಇಟ್ಕೊಳ್ಳಿ. ಈ ಕುದುರೆನ ಇಲ್ಲಿ ಬಂದಂತ ಟೂರಿಸ್ಟ್ಗಳಿಗೆ ನೀವು ಕುದುರೆ ಕೂರಿಸ್ಕೊಂಡು ಓಡಾಡಿದ್ರೆ, ನಿಮಗೆ ಸಾಕಷ್ಟು ಜನ ಕುದುರೆ ಕೂರಿಸ್ಕೊಂಡು ಓಡಾಡಿದ್ರೆ ದುಡ್ಡು ಸಿಗುತ್ತೆ, ಒಳ್ಳೆ ಸಂಪಾದನೆ ಆಗುತ್ತೆ ಅಂತ ಒಂದು ಮಾತು ಹೇಳಿದ್ರು. ಸೊ ಅವ್ರಿಗೆ ಗೊತ್ತಿಲ್ಲ, ನಾನು ಕಿಂಗ್ ಅಲ್ಲ, ಐ ಎಮ್ ಎ ಕಿಂಗ್ ಮೇಕರ್. ಯಾವಾಗ್ಲೂ ಅಷ್ಟೇನೆ, ನನ್ನ ಜೀವನದಲ್ಲಿ ಏನಾದ್ರು ಕಿಂಗ್ ಆಗೋದಕ್ಕೆ ಇಷ್ಟಪಡಲ್ಲ. ನಾನು ಯಾವತ್ತೂ ಕಿಂಗ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಯಾವಾಗ್ಲೂ ಕಿಂಗ್ ಮೇಕರ್ ಅಂತಾನೆ ಹೇಳ್ಕೊಳ್ಳೋದು. ಜೊತೆಗೆ ಅವತ್ತು ನನ್ನ ಕುದುರೆ ಓಡಿಸ್ಕೊಂಡು ಜೀವನ ಮಾಡು ಅಂತ ಹೇಳಿದ್ರು. ಇವತ್ತು ನಿಜವಾಗ್ಲೂ ಅದಕ್ಕೊಂದು ಅರ್ಥ ಸಿಕ್ಕಿದೆ. ಕುದುರೆ ಓಡಿಸ್ಕೊಂಡು ಜೀವನ ಮಾಡು ಅಂತ ಹೇಳಿದವರು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಕುದುರೆನೇ ಉಡುಗೊರೆಯಾಗಿ ನೀವು ಕೊಟ್ಟಿದ್ದೀರಾ. ಸೊ ಓಡಿಸೋದಕ್ಕಲ್ಲ, ರೈಡ್ ಮಾಡೋದಕ್ಕೆ, ಅಂದ್ರೆ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡೋದಕ್ಕಲ್ಲ, ರೈಡ್ ಮಾಡೋದಕ್ಕೆ ಕೊಟ್ಟಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಭಗವಂತ ಆಯುಷ್ ಆರೋಗ್ಯ ಕೊಡಲಿ. ತುಂಬಾ ಸಂತೋಷ ಬ್ರದರ್, ಇದು ಒಂಥರ ಸಾಧನೆ ಮಾಡ್ದಂಗೆ.
ಯಾಕಂದ್ರೆ ಅಷ್ಟು ಸಂತೋಷ ನಮ್ಗೆ ಆಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹೇಳಿದ ಮಾತು ಹೆಂಗಿತ್ತು ಅಂದ್ರೆ, ಅದು ನನ್ನ ಕೈಲಿ ಏನೂ ಆಗಲ್ಲ, ಕೊನೆಗೆ ಒಂದು ಕುದುರೆ ಓಡಿಸಿ ಜೀವನ ಮಾಡಬೇಕು ಅನ್ನೋ ಥರ ನಂಗೆ ಹೇಳಿದ್ರು. ಇವತ್ತು ಇಲ್ಲಿ ಇಷ್ಟೊಂದು ಜನ ದೇವ್ರ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ಇಲ್ಲಿಗೆ ಉಡುಗೊರೆಯಾಗಿ ಕುದುರೆನೇ ಬಂದಿದೆ. ಸೊ ಭಗವಂತನೇ ಬಂದಿದ್ದಾನೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೊ ಮಚ್. ಅದೇ ಎಲ್ಲರೂ ಹೇಳ್ದಂಗೆ ಕುದುರೆಗೆ ಸೇವಕನಾಗಿರುವಂತ ಒಬ್ರು ಹೇಳಿದ್ರು, ಇವತ್ತು ಇದೇ ಕುದುರೆಗೆ ನೀವು ರಾಜನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಕರ್ನಾಟಕ ಜನರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಈ ಸಾಕಿದ್ರೆ ಜನರು ನೋಡ್ರೆ ಗೊತ್ತಾಗಲ್ಲ. ಥ್ಯಾಂಕ್ಸ್ ಅಣ್ಣ. ಏನು ಹೇಳ್ತೀರಾ ಕರ್ನಾಟಕ ಜನರಿಗೆ? ಇನ್ನ ಸೇವೆ ಮಾಡ್ರಿ, ಇನ್ನ ಈ ಬಡ ಮಕ್ಕಳು ಸೇವೆ ಮಾಡಿದ್ರೆ ಇನ್ನ ನಾನು ಏನು ಲಾಸ್ ಏನಿಲ್ಲ. ಈ ಸುಮ್ಮನೆ ಯಾರಿಗೂ ಇದು ಕೊಡ್ಸೋದು ಮತ್ತೆ ಕೆಡ್ಸಕ್ ಹೋಗೋದು, ಒಳ್ಳೆ ಕೆಲಸ ಮಾಡೋದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ. ಥ್ಯಾಂಕ್ಸ್ ಅಣ್ಣ.